ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನೋಡ್ತಾ ಇರ್ಬೋದು ನೀವು, ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಬಟ್ ನಾವು ಬಂದಿರೋದು ಹೊಳೆನರಸೀಪುರ ಅಂತ, ಹಾಸನಲ್ಲಿ. ಏನಕ್ಕೆ ಅಂದರೆ, ನೀವು ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ಬೋದು, ಬೆಣ್ಣೆಗೋಸ್ಕರ ಬೆಂಗಳೂರಿಂದ ಹೊಳೆನರಸೀಪುರ ತನಕ ನಮ್ಮ ಪಯಣ. ಇಲ್ಲಿ ನೋಡ್ಬೋದು, ನಾನು ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಡಿಸ್ಕಸ್ ಮಾಡ್ತಾಯಿದ್ವಿ ಎಲ್ಲೆಲ್ಲಿ ಬೆಣ್ಣೆ ಸಿಗುತ್ತೆ ಅಂತ. ಸೊ ನಾವು ಅಂದ್ಕೊಂಡ್ವಿ ಸರ್ಕಲ್ ಹತ್ರ ಹೋದರೆ ಸ್ವಲ್ಪ ಕಡಿಮೆಲಿ ಸಿಗ್ಬೋದಂತ. ಬಟ್ ಒಂದು ಮೈಂಡಲ್ಲಿ ಆಲ್ರೆಡಿ ಒಂದು ಕ್ಯಾಲ್ಕುಲೇಷನ್ ಇತ್ತು. ಯಾಕಂದರೆ ಬರ್ತಾ ಬಸ್ಸಲ್ಲಿ ಒಬ್ಬರು ಹೇಳಿದರು, ಒಂದು ಸೇರ್ ಅಂತೀವಿ, ಒಂದು ರೌಂಡ್ ಉಂಡೆ ಬರುತ್ತಲ್ಲ ಅದು ಬೆಣ್ಣೆ, ಅದಕ್ಕೆ 250 ರೂಪೀಸ್ ಹೇಳಿದರು. ಸೊ ವಿ ವರ್ ಪ್ರಿಪೇರ್ಡ್, ಸ್ವಲ್ಪ ಬಾರ್ಗೇನ್ ಮಾಡೋಣ ಅಂತ. ಬಟ್ ಇಲ್ಲಿ ನೋಡ್ಬೋದು ಯಾರೂ ಕಡಿಮೆ ಅಂತೂ ಕೊಡಲಿಲ್ಲ. ಸೊ ಅದೇ ಪ್ರೈಸಲ್ಲಿ ತೊಗೊಂಡು ಬಂದ್ವಿ. ಈ ಕ್ಲಿಪ್ಪಿಂಗ್ ಏನಿದೆ ಇದು ನಾವು ಬೆಂಗಳೂರಿಗೆ ಬಂದ ಮೇಲೆ ಮಾಡಿರೋದು. ಸೊ ಇಲ್ಲಿ ನಾನು ನಮ್ಮಮ್ಮಂಗೆ ವಿಳ್ಯದೆಲೆ ಎಲ್ಲ ಕೊಡ್ತಿದ್ದೆ. ಏನಕ್ಕಂದರೆ ಬೆಣ್ಣೆನ ಕಾಯಿಸ್ತಾಯಿದ್ರು ಬೇಸಿಕ್ಲಿ ನಮ್ಮಮ್ಮ. ಸೊ ನೋಡ್ತಾ ಇರ್ಬೋದು, ಈ ಥರ ಬೆಣ್ಣೆ ಫುಲ್ ತಿಳಿ ಆಗುತ್ತೆ ಕಾಯಿಸ್ತಾ. ಇದು ಆಲ್ರೆಡಿ ಕಾಯಿಸ್ಬಿಟ್ಟಿದ್ರು, ನಾನು ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನಮ್ಮಮ್ಮ ಆಲ್ರೆಡಿ 4 ಸೇರು ಬೆಣ್ಣೆನ ಕಾಯಿಸ್ಬಿಟ್ಟಿದ್ರು. ನಾವು ಟೋಟಲಾಗಿ ತೊಗೊಂಡಿದ್ದು 12 ಸೇರು. ಅದರಲ್ಲಿ ದೊಡ್ಡಮ್ಮ 3 ಸೇರು, ನಮ್ಗೆ 9 ಸೇರು ಅನಿಸುತ್ತೆ ತೊಗೊಂಡು ಬಂದಿದ್ದು. ನಾವು ಲೆಕ್ಕ ಹಾಕಕ್ಕೆ ಹೋಗಲಿಲ್ಲ, ಬಿಕಾಸ್ ಎಲ್ಲ ಕವರಲ್ಲಿ ಇದ್ದಿದ್ದರಿಂದ ಹಾಗಂಗೆ ಕವರ್ಗಳನ್ನ ತೊಗೊಂಬಂದಿದ್ದಾಯಿತು. ಒಂದು ಫುಲ್ ಬಾಕ್ಸಲ್ಲಿತ್ತು. ಬೆಣ್ಣೆನ ಕಾಯಿಸ್ಬೇಕಾದ್ರೆ ಬೆಣ್ಣೆ ಜೊತೆಗೆ ವಿಳ್ಯದೆಲೆ, ಏಲಕ್ಕಿ, ಲವಂಗ, ಒಂದು 2-3 ಬೆಳ್ಳುಳ್ಳಿನ ಹಾಕಬೇಕು. ಬೆಳ್ಳುಳ್ಳಿನ ಹಾಕಿ ಕಾಯಿಸ್ಬೇಕು. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಏನಿದೆ ಅದನ್ನು ಕಷ್ಟ ಅಂತ ಕರಿತೀವಿ. ಅದನ್ನು ಸಹ ಕೆಲವರು ಈ ಶಿವಮೊಗ್ಗ ಸೈಡ್ ಆಗಿರ್ಬೋದು, ತೀರ್ಥಹಳ್ಳಿ ಸೈಡ್ ಆಗಿರ್ಬೋದು, ಅದನ್ನು ರೈಸ್ ಜೊತೆ ತಿಂತಾರೆ. ಬಟ್ ನಾವು ಯೂಸ್ ಮಾಡಲ್ಲ ಅದನ್ನು. ನಿಮ್ಮೆಲ್ಲರಿಗೂ ಡೌಟ್ ಇರುತ್ತೆ, ಯಾವ ಬೆಣ್ಣೆ ತೊಗೊಬೇಕಂತ, ಎಮ್ಮೆ ತೊಗೊಬೇಕಾ ಇಲ್ಲಾಂದ್ರೆ ಹಸುದು ತೊಗೊಬೇಕಾ ಅಂತ. ಸೊ ನಾವು ಏನು ಪ್ರಿಫರ್ ಮಾಡ್ತೀವಿ ಅಂದರೆ, ನಾವು ಯಾವಾಗಲೂ ಎಮ್ಮೆದೇ ಪ್ರಿಫರ್ ಮಾಡೋದು ಬೆಣ್ಣೆನ. ಇಲ್ಲಿ ನೋಡ್ಬೋದು ವೈಟ್ ಕಲರ್ ಇರುತ್ತೆ ಎಮ್ಮೆ ಬೆಣ್ಣೆ, ಅದು ಗೊತ್ತಾಗ್ಬಿಡುತ್ತೆ. ಹಸು ಬೆಣ್ಣೆ ಅಂದರೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಆಗಿರುತ್ತೆ, ಎಮ್ಮೆದಂದರೆ ವೈಟ್ ಆಗಿರುತ್ತೆ. ನಾವು ಯಾವಾಗಲೂ ಅದನ್ನೇ ಪ್ರಿಫರ್ ಮಾಡೋದು. ಹೆಲ್ತಿಗೆ ಕೂಡ ಅದೇ ಒಳ್ಳೆಯದು ಅಂತಲೇ ಹೇಳ್ತಾರೆ. ತುಂಬ ಜನ ಪ್ಯಾಕೆಟ್ ತುಪ್ಪ ಯೂಸ್ ಮಾಡ್ತಾರೆ, ಅದಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಚಿಕ್ಕ ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು. ನನಗೇನು ಅನಿಸಿದೆ ಅಂದರೆ, ಈ ಥರ ಬೆಣ್ಣೆ ತೊಗೊಂಬಂದು ಮನೆಯಿಂದ ಮಾಡಿರೋದೇ ತುಂಬ ಒಳ್ಳೇದಂತ. ಯಾಕಂದರೆ ನಾವೇನು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ ತುಂಬ ದಿವಸ ಇಡಬೇಕಂತ. ಸೊ ಆ ಪ್ಯಾಕೆಟ್ ತುಪ್ಪದಲ್ಲಿ ನೀವು ಎಷ್ಟು ದಿವಸ ಆದರೂ ಇಡ್ಬೋದು. ಏನಕ್ಕಂದರೆ ಪ್ರಿಸರ್ವೇಟಿವ್ಸ್ ಮಿಕ್ಸ್ ಮಾಡಿರ್ತಾರೆ, ಅದು ಶೆಲ್ಫ್ ಲೈಫ್ ಲಾಂಗ್ ಮಾಡೋಕ್ಕೆ. ಪ್ಯಾಕೆಟ್ ತುಪ್ಪಕ್ಕಿಂತ ಈ ಥರ ತುಪ್ಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಸೊ ನೀವು ಎಲ್ಲ ಈ ಥರ ಟ್ರೈ ಮಾಡಿ. ಜೊತೆಗೆ ಮರಿಬೇಡಿ, ವಿಳ್ಯದೆಲೆನ ಹಾಕಿ, ವಿಳ್ಯದೆಲೆ, ಲವಂಗ, ಏಲಕ್ಕಿ, ಜೊತೆಗೆ ಒಂದು 2-3 ಬೆಳ್ಳುಳ್ಳಿ ಇಕ್ಲನ್ನ ಹಾಕಿ ಈ ಥರ ಕುದಿ ಬಂದ ಮೇಲೆ ಸ್ವಲ್ಪ ಪೇಲೆಲ್ಲೋ ಥರ ಕಾಣುತ್ತೆ. ಕುದೀತಾ ಇರಬೇಕಾದ್ರೆ ನಾವು ಸಾಲ್ಟನ್ನ ಆ್ಯಡ್ ಮಾಡ್ಬೋದು. ಕಲ್ಲುಪ್ಪನ್ನ ಯೂಸ್ ಮಾಡಿ ಪುಡಿ ಉಪ್ಪಿಗಿಂತ, ಬಿಕಾಸ್ ನಮಗೆ ಎಷ್ಟು ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಯೂಸ್ ಮಾಡಿ. ತುಪ್ಪಕ್ಕೆ ಉಪ್ಪು ಹಾಕಿ ಅದು ಸ್ವಲ್ಪ ತಣ್ಣಗಾದಮೇಲೆ ನೀವು ಅದನ್ನು ಸ್ಟೋರೇಜ್ ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಬೋದು. ನಮ್ಮನೇಲಿ ಎಲ್ಲರೂ ತುಪ್ಪ ತಿನ್ನೋದ್ರಿಂದ ನಮ್ಮನೇಲಿ ಬೇಗನೆ ಖಾಲಿ ಆಗುತ್ತೆ. ನಮಗೆ ಆಲ್ಮೋಸ್ಟ್ ಒಂದು 2.5 ಮಂತ್ 3 ಮಂತ್ಸ್ ಮುಗ್ದೋಗಿಬಿಡುತ್ತೆ. ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಊಟಕ್ಕೆ, ಅಡುಗೆಗೆ, ಎಲ್ಲದಕ್ಕೂ. ಅದರಿಂದ ಬೇಗ ಖಾಲಿ ಆಗುತ್ತೆ. ಸೊ ಹೀಗೆ ಸ್ಟೋರ್ ಮಾಡ್ಕೊಬೋದು. ಅದು ಆಲ್ರೆಡಿ ಫಸ್ಟ್ ಬೆಣ್ಣೆನ ಕಾಯಿಸಿ ಮಾಡಿದ ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು. ಇದು ನೆಕ್ಸ್ಟ್ ಮಾಡಿದ್ದು. ಸೆಕೆಂಡ್ ಟೈಮ್ ಮಾಡಿರೋ ತುಪ್ಪ ಯೆಲ್ಲೋ ಕಲರ್ ಆಗಿದೆ, ಲೈಟ್ ಯೆಲ್ಲೋ. ಸೊ ಅದು ಹಾಕಿದ್ರೆ ಅದೇ ಥರ ವೈಟ್ ಆಗುತ್ತೆ. ಅದು ಹೀಗಿತ್ತು ನಮ್ಮ ತುಪ್ಪದ ಬ್ಲಾಗ್ ಇವತ್ತಿಂದು. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್. ಯಾಕಂದರೆ ಹೊಸ ವೀಡಿಯೋಸ್ ಬಂದಾಗ ನಿಮಗೂ ನೋಟಿಫೈ ಆಗುತ್ತೆ. ಧನ್ಯವಾದಗಳು.